ಚಿಕ್ಕಮಗಳೂರಿನಲ್ಲಿ ಒಂದು ಮಳೆಯ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಮ್ಮ ಔಟ್ಡೋರ್ ಸ್ಪೇಸ್, ನಮ್ಮ ಹೋಮ್ ಸ್ಟೇಗೆ. ಹಾಯ್, ಹಲೋ ನಮ್ಮ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಎಲ್ಲಿದ್ದೀನಿ, ಈ ಬ್ಯಾಕ್ ಗ್ರೌಂಡ್ ನೋಡಿದ್ರೇ ಗೊತ್ತಾಗುತ್ತೆ. ಐ ಆಮ್ ಇನ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಆಫ್ ಕರ್ನಾಟಕ ಆ್ಯಂಡ್ ದ್ಯಾಟ್ ಈಸ್ ಚಿಕ್ಕಮಗಳೂರು. ನಾನು ಇಲ್ಲಿ ಒಂದು ವೆಕೇಷನ್ಗಂತ ಬಂದೆ. ಒಂದು ಬ್ಯೂಟಿಫುಲ್ ಹೋಮ್ ಸ್ಟೇಯಲ್ಲಿ ಇದ್ದೀನಿ. ಆ ಹೋಮ್ ಸ್ಟೇನು ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತೀರಾ ಇನ್ ಮೈ ಅದರ್ ಎಪಿಸೋಡ್ಸ್. ಆದರೆ ಇವತ್ತು ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಬ್ರೇಕ್ಫಾಸ್ಟ್ ಮಾಡಬೇಕು. ಈ ಒಂದು ಹೋಮ್ ಸ್ಟೇಯಲ್ಲಿ ಬ್ರೇಕ್ಫಾಸ್ಟು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದಾರೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಹೋಮ್ ಸ್ಟೇಸ್ ಎವರ್ ಬಿನ್ ಅಂತ ಹೇಳ್ಬೋದು. ಸೊ ಇವತ್ತು ಏನಪ್ಪ ಸ್ಪೆಷಲ್ಲು, ನಾವಿರೋದು ಮಲೆನಾಡಲ್ಲಿ, ಆಯಿತಾ. ಮಲೆನಾಡಲ್ಲಿ ಇದ್ದೀವಿ ಅಂದರೆ ನಿಮಗೆ ಗೊತ್ತು ಮಲೆನಾಡ ಬ್ರೇಕ್ಫಾಸ್ಟ್ ಸ್ಪೆಷಾಲಿಟೀಸ್ ಏನು ಅಂತ. ಒನ್ ವುಡ್ ಬಿ, ಗೆಸ್ ಮಾಡ್ತೀರಾ? ಕಾಮೆಂಟಲ್ಲಿ ತಿಳಿಸಿ. ಆದರೂ ನಾನು ನಿಮ್ಗೆ ಹೇಳ್ತೀನಿ, ಅಕ್ಕಿ ರೊಟ್ಟಿ. ಹಾಗೆ ನಮ್ಮ ಮಲೆನಾಡು ಹಾಗೂ ನಮ್ಮ ಮಂಗಳೂರಿನ ಸ್ಪೆಷಲು, ನಾನು ಮಂಗಳೂರಿನ ಹುಡುಗಿ ಆಗಿರೋದ್ರಿಂದ ನೀರು ದೋಸೆ ಬಿಟ್ಕೊಡೋಕ್ಕಾಗತ್ತಾ? ಸೊ ಇವತ್ತು ನಾನು ಇಲ್ಲಿನ ಒಂದು ಹೋಮ್ ಸ್ಟೇಯ ಕುಕ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ನಿಮ್ಮ ಜೊತೆ ಕುಕ್ ಮಾಡ್ಬೋದಾ ಅಂತ. ಸೊ ಹಾಗಾಗಿ ಇವತ್ತು ನಾವು ನಿಮಗೋಸ್ಕರ ಮಲೆನಾಡು ಹಾಗೂ ಮಂಗಳೂರಿನ ನೀರು ದೋಸೆ ಹಾಗೂ ಟೊಮೆಟೊ ಗೊಜ್ಜುನ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ. ನನ್ನ ಜೊತೆ ನೀವು ಕುಕ್ ಮಾಡಿ ಬನ್ನಿ, ಹೋಗೋಣ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಹಾಂ, ಮೀಟ್ ಮಾಡಿ ಪ್ರಿಯಾಂಕಾ. ಇವರು ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಸೊ ಇಟ್ ವಾಸ್ ರಿಯಲಿ ನೈಸ್ ಪ್ರಿಯಾಂಕಾ, ಎಲ್ಲ ಸರ್ವಿಸ್ಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಓಕೆ, ಲೆಟ್ಸ್ ಎಂಟರ್ ದ ಕಿಚನ್ ಇವಾಗ. ಬನ್ನಿ. ಹೆಲೋ, ಹಾಯ್. ಬ್ಯುಸಿ ಇದ್ದಾರೆ. ಅವರು ನನ್ನ ಕುಕ್ಕು, ಈ ಹೋಮ್ ಸ್ಟೇದು ಕುಕ್ಕು. ಅವ್ರ ಹೆಸರು ಪ್ರವೀಣ್ ಅಂತ. ದ ಬೆಸ್ಟ್ ಪಾರ್ಟ್ ಏನಂದರೆ, ನನಗೆ ಚಿಕ್ಕಮಂಗ್ಳೂರಲ್ಲಿ ನಮ್ಮ ಭಾಷೆ ಮಾತಾಡೋ ಜನ ಸಿಕ್ಬಿಟ್ಟಿದ್ದಾರೆ, ಸ್ಪೆಷಲಿ ನನ್ನ ಮದರ್ ಟಂಗ್ ಕೊಂಕಣಿ. ಸೊ ಬನ್ನಿ ಪ್ರವೀಣ್, ಆಲ್ ಸೆಟ್ಟಾ? ಮಾಡೋಣ. ಓಕೆ, ಸೊ ಇವರು ಪ್ರವೀಣ್ ಅಂತ. ಎಲ್ರಿಗೂ ನಮ್ಮ ವೀಕ್ಷಕರಿಗೆ ಹಾಯ್ ಅಂತ ಹೇಳಿ. ಇವರು ಸೂಪರಾಗಿ ಅಡುಗೆ ಮಾಡ್ತಾರೆ, ತಮಾಷೆ ಅಲ್ಲ. ನಾವು 2 ದಿನ ಆಲ್ರೆಡಿ ಇಲ್ಲಿದ್ದೀನಿ. ಎಲ್ಲ ಅವ್ರು ಮಾಡೋ ಎಲ್ಲ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ಎಲ್ಲನೂ ಸೂಪರಾಗಿ ಮಾಡಿ, ಒಳ್ಳೆ ಟೇಸ್ಟಿ ಊಟ. ಜಾಸ್ತಿ ಖಾರನೂ ಅಲ್ಲ, ಜಾಸ್ತಿ ಸಾಲ್ಟು ಇರಲ್ಲ, ಅಷ್ಟು ಬ್ಯಾಲೆನ್ಸ್ಡಾಗಿ ಮಾಡಿದ್ದಾರೆ. ಆ್ಯಂಡ್ ಸುಮ್ಮನೆ ಕ್ಯಾಮ್ರಾ ಮುಂದೆ ಹೇಳ್ತಾ ಇಲ್ಲ, ಹಿ ಈಸ್ ರಿಯಲಿ ಅ ಗುಡ್ ಕುಕ್. ಸೊ ಹಾಗಾಗಿ ಪ್ರವೀಣ್, ಇವತ್ತು ನಮ್ಗೆ ಏನು ಹೇಳ್ಕೊಡ್ತೀರಾ? ಈಗ ಟೊಮೆಟೊ ನೀರು ದೋಸೆ ಮತ್ತು ಟೊಮೆಟೊ ಗೊಜ್ಜು. ಪರ್ಫೆಕ್ಟ್. ಸೊ ಈ ನೀರು ದೋಸೆ ಇಲ್ಲಿನ ಸ್ಪೆಷಾಲಿಟಿ ಅಲ್ವಾ? ಇಲ್ಲಿನ ಸ್ಪೆಷಾಲಿಟಿ, ಮಲೆನಾಡು ಸ್ಪೆಷಾಲಿಟಿ, ಕರಾವಳಿ. ಓಕೆ, ಹಾಗೇನೆ ಮಂಗಳೂರು. ನಾನು ನಮ್ಮ ಮಂಗಳೂರಿಂದ, ನೀವು ಮಂಗಳೂರೇ. ಸೊ ಇವರ ಹೆಸರು, ನಿಮ್ಮ ಫುಲ್ ಹೆಸರು ಏನು ಗೊತ್ತಾ? ಪ್ರವೀಣ್ ಲೋಬೋ ಮರಿಯಾ ಅಶಿತಾ ಕ್ರಾಸ್ಟಾ. ಸೊ ಹಾಗಾಗಿ ನಾವಿಬ್ರು ಕೊಂಕಣಿಯಲ್ಲೇ ಮಾತಾಡೋದು, ಬಟ್ ನಿಮಗೋಸ್ಕರ ಕೊಂಕಣಿಯಲ್ಲಿ ನಾವು ಮಾತಾಡೋಕ್ಕಲ್ಲ, ಮಧ್ಯದಲ್ಲಿ ಮಾತಾಡ್ತೀವಿ. ಸೊ ಪ್ರವೀಣ್ ಕಶೆ ಆಸೆ? ಬರೇಸ ಅವು ಸೂಪರ್ ಆಸ. ಕಲ್ಲೆಲ್ಲಾಗ್ಲಿ ಅವಂಗ ಇಲ್ಲೇನೆ ಬರೇ ಫೀಲಿಂಗ್ಸ್ ಅಲ್ಲಾಗಿ. ಇವ್ರಿಗೆ ನಾನು ಏನಂತ ಕೇಳ್ತೀನಿ, ಇವ್ರ ಫೇಸ್ ಕಟ್ ನೋಡಿ, ಗೋಲ್ಡನ್ ಸ್ಟಾರ್ ಗಣೇಶ್ ಥರ ಇಲ್ಲ ಸ್ವಲ್ಪ. ಎನಿವೇ, ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಜಸ್ಟ್ ಕ್ವಿಕ್ಲಿ ಗೆಟ್ ಇನ್. ಹಾಂ, ಫಸ್ಟು ಟೊಮೆಟೊ ಗೊಜ್ಜು ಮಾಡಿಬಿಡೋಣ. ಓಕೆ, ಪರ್ಫೆಕ್ಟ್. ಹಾಂ, ನಾನೇ ಹಾಕ್ತೀನಿ, ನೀವು ಹೇಳಿ. ಓಕೆ, ಒಂದು 4 ಟೇಬಲ್ ಸ್ಪೂನ್. ವೀಕ್ಷಕರೇ, ನಿಮ್ಗೆ ಗೊತ್ತು ನಾನು ಕುಕ್ಕಿಂಗ್ ಮಾಡ್ತೀನಿ, ಸೊ ನಾಟ್ ಅ ಬಿಗ್ ಡೀಲ್. ಬಟ್ ಇವರ ಸ್ಟೈಲ್ ಕಲಿಬೇಕಲ್ಲ. ಎಷ್ಟು ಸ್ಪೂನ್ ಹಾಕಲಿ? 4 ಸ್ಪೂನು ಎಣ್ಣೆ. 3, 4, ಪರ್ಫೆಕ್ಟ್. ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇವ್ರು ರೆಡಿ ಮಾಡಿಟ್ಟಿದ್ದಾರೆ. ದ ಬೆಸ್ಟ್ ಪಾರ್ಟ್ ಇಸ್, ಒಂದ್ಸರಿ ತೋರಿಸ್ಬಿಡ್ತೀವಿ, ನಾನೇನು ಹೇಳಕ್ಕೆ ಹೋಗಲ್ಲ ಇನ್ ಡೀಟೇಲ್ ಏನೇನಿದೆ ಅಂತ. ವಿಡಿಯೋಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ನಾವು ಹಾಕುವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀವಿ. ಸೊ ನೀರು ಅಂತೀನಿ, ಎಣ್ಣೆ ಸ್ವಲ್ಪ ಕಾಯಿಸೋಣ. ಎಸ್, ಆಮೇಲೆ ಎಷ್ಟು ಹಾಕಲಿ? ಅರ್ಧ ಇಷ್ಟ ಸಾಕಾ? ಅದೇ ಎಣ್ಣೆ ಒಂಚೂರು ಕಾಯಬೇಕಲ್ಲ. ಸೇಮ್ ಅರ್ಧ ಸ್ಪೂನು ಸಾಸಿವೆ, ಜೀರಿಗೆ,
ಕ್ವಿಕ್ ರೆಸಿಪಿ ಗೈಸ್, ಯಾವುದೂ ತುಂಬ ಡಿಲೇ ಮಾಡೋವಂಥ ರೆಸಿಪಿ ಅಲ್ಲ. ಇಷ್ಟು ಹಾಕ್ಲಾ? ಇಷ್ಟು ಕರಿಬೇವು. ಮೇಯ್ನ್ ಏನಂದರೆ ಈ ಎಲ್ಲ ಚೆನ್ನಾಗಿ ಚಟಪಟ ಅನ್ನಬೇಕು. ಅದಾದಮೇಲೆ ನೋಡಿ ಆಗ್ತಾ ಇದೆ ಈಗ. ಎಸ್, ಇಷ್ಟು ಹಾಕಲಿ? ಫುಲ್ಲಾ? ಇಷ್ಟು ಕಪ್ಪು ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು ಫುಲ್ ಈರುಳ್ಳಿ ಈ ಥರ ಲಾಂಗ್ ಸ್ಲೈಸಸ್ ಮಾಡಿದ್ದಾರೆ ಅಲ್ಲ. ಹಾಂ, ಇವ್ರ ಥರನೇ ಗೋಲ್ಡನ್ ಫ್ರೈ ಆಗಲಿ. ಕೊಡಿ, ನಾನು ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಆಡಿಯನ್ಸು ನಾನು ಕುಕ್ ಮಾಡೋದು ಮನೇಲಿ ನೋಡಿದ್ದಾರೆ ತುಂಬ. ತುಂಬ ಸರಿ ನಾನು ಮಾಡ್ತೀನಿ. ಬಟ್ ನನ್ನ ಕುಕ್ಕಿಂಗ್ ಏನಿದೆ ಗೊತ್ತಾ, ನನ್ನ ತಾಯಿನ ಒಂದು ಚೂರು ಕಲ್ತಿರೋದು. ಬಟ್ ಮೈ ಮಾಮ್ ಇಸ್ ಫ್ರಮ್ ಬಾಂಬೆ. ಸೊ ಅರ್ಧ ಬಾಂಬೆ, ಅರ್ಧ ನಮ್ಮ ಈ ಕಡೆ ಸ್ಟೈಲ್ದು ಊಟ. ಅದೊಂಥರ ಮಿಕ್ಸ್ಡ್ ಊಟ ನಮ್ಮದು. ಅದು ಇನ್ನೊಂಚೂರು ಇದಾಗಬೇಕಲ್ಲ, ಟ್ರಾನ್ಸ್ಪರೆಂಟ್ ಆಗಬೇಕಲ್ಲ. ಮತ್ತೆ ಹೇಳಿ, ನೀವು ಎಲ್ಲಿಂದ? ಇಲ್ಲೇ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇನೆ? ನಮ್ಮ ಅಪ್ಪಂದೂರು ಮಂಗಳೂರು. ನಾನು ನಮ್ಮ ಮಂಗಳೂರಲ್ಲಿ ಎಲ್ಲಿ? ಕಿನ್ನಿಗೊಳ್ಳಿ. ನಂಗೆ ಏನು ಗೊತ್ತಾ, ಮಂಗಳೂರು ನಾವು ಹೋಗೋದೇ ಕಡಿಮೆ ಆಗ್ಬಿಟ್ಟಿದೆ. ನಾವು ಮೂಡುಬಿದ್ರೆ ಆ್ಯಕ್ಚುಲಿ. ಮೂಡುಬಿದ್ರೆ ನನ್ನ ತೆಂಗಿನ ಅಲ್ಲೇ ಕೊಟ್ಟಿರೋದು, ಕಾರ್ಕಳ. ಓಕೆ ಓಕೆ. ಸೊ ನಮ್ಗೇನು ಖುಷಿ ಅಂದರೆ, ಎಲ್ಲೋ ಒಂದು ಕಡೆ ಆ ಕಮ್ಯುನಿಟಿ ಒಂದು ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ, ಖುಷಿ ಆಗುತ್ತೆ. ನಾವು ಕೊಂಕಣಿಯಲ್ಲಿ ಮಾತಾಡ್ತೀವಿ ಅಂದಾಗ. ಸೊ ಇವಾಗ ಟೊಮೆಟೊ ಹಾಕೋಣ. ಫುಲ್ಲು ಪೂರ್ತಿ ಹಾಕೋದಾ? ಅದೊಂದು 1.5 ಟೊಮೆಟೊ. ಹಾಂ, ಇದು ನಾವು ಈಗ ಮಾಡ್ತಿರೋದು ಎಷ್ಟು ಜನಕ್ಕೆ ಕುಕ್ ಆಗ್ಬೋದು? ಇದು ಹಾಕ್ತಿರೋದು 5-6 ಜನಕ್ಕೆ. ಹಾಂ, 1.5 ಕಪ್ 1.5 ಟೊಮೆಟೊ ಹಾಕಿರೋದು. ಮೆಲ್ಟ್ ಆಗೋಕ್ಕೆ ಉಪ್ಪು. ಹೌದು, ಅವಾಗ ಬೇಗ ಬೇಯುತ್ತಲ್ವಾ? ಮೆಲ್ಟ್ ಆಗುತ್ತೆ. ಹಾಂ ಹಾಂ, ಉಪ್ಪು ಹಾಕಿದ್ದೀವಿ ವೀಕ್ಷಕರೇ ಸ್ವಲ್ಪ. ಆಮೇಲೆ ಮತ್ತೆ ಎಂಡಲ್ಲಿ ಟೇಸ್ಟ್ ಮಾಡುವಾಗ ಎಷ್ಟು ಉಪ್ಪು ಬೇಕು, ಏನು ಬೇಡ. ಟೊಮೆಟೊ ಗೊಜ್ಜುಲ್ಲ ನಿಮಗೇನು ಹೊಸ ವಿಷಯ ಅಲ್ಲ. ಆದರೆ ಎಲ್ಲರಲ್ಲೂ ಒಂದು ಸ್ಪೆಷಾಲಿಟಿ ಇರುತ್ತೆ ಅಂತ ನನ್ನ ನಂಬಿಕೆ. ಸೊ ನನಗೇನು ಅನಿಸುತ್ತೆ ಅಂದರೆ, ಇವ್ರು ಮಾಡೋ ಒಂದು ಅಡುಗೆಗೆ ಒಂದು ಸ್ಪೆಷಾಲಿಟಿ ಇರುತ್ತೆ ಅಂತ. ಇದು ಅಚ್ಕಾರದ ಪುಡಿ, 1 ಸ್ಪೂನ್ ಅಚ್ಕಾರದ ಪುಡಿ. ಜಾಸ್ತಿ ಖಾರ ಬೇಡ, ಬ್ಯಾಡಗಿ. ಸಾಕ? ಇದೇನು ಬ್ಯಾಡಗಿನ? ಏನು ಬ್ಯಾಡಗಿ. ಬ್ಯಾಡಗಿ ಹಾಕಿದ್ರೆ ಕಲರ್ ಬರುತ್ತೆ, ಖಾರ ಜಾಸ್ತಿ ಬರಲ್ಲ. ಓಹ್, ಓಕೆ. ಹೌದು, ಕಲರ್ ಬರುತ್ತೆ, ಕರೆಕ್ಟ್. ಹಸಿಮೆಣಸಿನ್ಕಾಯಿ ಇವಾಗ ಹಾಕಬೇಕಾ ಇಲ್ಲ ಮುಂಚೆ? ಎಷ್ಟು ಹಾಕಲಿ? ಒಂದು 4. 1 2 3 4 ಹಾಕಿ. ನಾನಂತೂ ಖಾರ ಉಪ್ಪು ಎಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ವೀಕ್ಷಕರೇ. ಬಟ್ ದೆನ್ ನಿಮಗೆ ಹೆಂಗೆ ಅನಿಸುತ್ತೆ ಆ ಥರ ನೀವು ಮಾಡ್ಕೊಳ್ಳಿ. ಇಟ್ ಆಲ್ ಡಿಪೆಂಡ್ಸ್, ನಿಮ್ಮ ಟೇಸ್ಟ್ ಏನು ಅದ್ರ ಪ್ರಕಾರ. ಒಂಚೂರು ನೀರು ಹಾಕಿದ್ದೀವಿ. ಇದು ಟೆಕ್ನಿಕ್ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಅಲ್ವಾ ಅದೊಂಥರ ನೀರಾಗಿ ಆಗೋದು ಅಲ್ವಾ. ನಾವೇನು ಮಾಡ್ತಿದ್ವಿ, ಬರೀ ಟೊಮೆಟೊನ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡ್ತಾ ಇದ್ವಿ. ಬಟ್ ಅದು ಇಷ್ಟು ಚೆನ್ನಾಗಿ ಗ್ರೇವಿ ಥರ ಬರಲ್ಲ. ಸೊ ಇವಾಗ ನೀರು ಹಾಕಿದ್ಮೇಲೆ ಎಣ್ಣೆ ಅಷ್ಟು ಬೇಯಿಸ್ಬೇಕಂದ್ರೆ ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ಮಾಡಬೇಕು. ಓಕೆ. ನಾವು ಯೂಶಲಿ ಈ ನೀರು ದೋಸೆನ ಯಾವುದ್ರ ಜೊತೆ ತಿನ್ನೋದು? ಕಾಯಿ ಚಟ್ನಿ ಮತ್ತೆ ಟೊಮೆಟೊ ಗೊಜ್ಜು. ಇಲ್ಲ ಆಲೂಗಡ್ಡೆ ಸಾಗು ಆಗುತ್ತೆ, ಅದು ಚೆನ್ನಾಗಾಗಲ್ಲ. ಓಕೆ ಓಕೆ. ಮತ್ತೆ ಬೆಂಗಳೂರು ಹೌದಪ್ಪ, ನಮಗೆ ಅದು ಆಲೂಗಡ್ಡೆ ಸಾಗು ಎಲ್ಲ ಇಷ್ಟ ಆಗಲ್ಲ, ಅದು ಪೂರಿಗೆ ಸರಿ ಅನಿಸುತ್ತೆ ಅಲ್ವಾ. ಸೊ ನನ್ನ ಒಂದು ವಿಯರ್ಡ್ ಕಾಂಬಿನೇಷನ್ ಹೇಳ, ನಾನು ಏನು ಮಾಡ್ತೀನಿ ನಿಮ್ಗೆ ಅದು ಗೊತ್ತಿರೋದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ತಂದೆ ಹುಟ್ಟಿದ ಬೆಳೆದಿದ್ದಲ್ಲ ಹಾಸನದಲ್ಲಿ, ಆಯಿತಾ. ಸೊ ನಮ್ಮ ಅಜ್ಜಿ ಇದ್ದಾರಲ್ಲ, ಅವ್ರದ್ದೊಂದು ವಿಯರ್ಡ್ ಕಾಂಬಿನೇಷನ್ನು ನೀರು ದೋಸೆ ಅಂದರೆ. ನೀರು ದೋಸೆ ಮಾಡೋರು ಮತ್ತು ಬಿಸಿ ಬಿಸಿ ಕಾಫಿ, ನೀರು ದೋಸೆ ಕಾಫಿ ಜೊತೆ ಏನಪ್ಪ ಆ ಕಾಂಬಿನೇಷನ್ ನನಗೂ ಇಷ್ಟ, ನನಗೆ ತುಂಬ ಇಷ್ಟ. ಅದು ನೀರು ದೋಸೆ ತಿಂತಾ ಇದ್ರು, ಅದಕ್ಕೇನೆ ತುಂಬ ಚೆನ್ನಾಗಿರುತ್ತೆ. ಹೌದು. ಸೊ ನನಗೆ ಪರ್ಸ್ನಲಿ ಕಾಫಿ ತುಂಬ ಇಷ್ಟ ಅದ್ರ ಜೊತೆ ತಿನ್ನೋದಕ್ಕೆ. ನಾನೇನು ಮಾಡ್ತೀನಿ, ನಾನು ಒಂಚೂರು ಜಾಸ್ತಿ ರೋಸ್ಟ್ ಮಾಡ್ತೀನಿ ನೀರು ದೋಸೆನ.
ಅದನ್ನ ರೋಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿ ಆಮೇಲೆ ಹದ್ಬಿಟ್ಟು ತಿಂತೀನಿ. ಸೊ ಹಾಗಾಗಿ ಅಯ್ಯೋ ನಮ್ಮ ಅಜ್ಜಿ ಏನೇನು ಥರ ಕಾಂಬಿನೇಷನ್ ಮಾಡೋರು ಅಂದರೆ ಅನ್ನ ಸಾರು ಮತ್ತು ಈ ಮಾವಿನ ಹಣ್ಣು ಸೀಸನ್ ಇರುವಾಗ ಮಾವಿನ ಹಣ್ಣನ್ನು ಹದ್ಬಿಟ್ಟು ಇಲ್ಲ ಅದೇ ಮಾವಿನ ಹಣ್ಣನ್ನೇ ಮೇಲಿಂದ ಒಂದು ರೌಂಡಾಗಿ ಕಟ್ ಮಾಡಿಬಿಟ್ಟು ಹಿಂಗೆ ಇಚ್ಚಿಕ್ಬಿಟ್ಟು ರೈಸು ಕರಿಯಲ್ಲೆಲ್ಲ ಹಾಕ್ಬಿಟ್ಟು ತಿನ್ನೋರು. ನಿಮಗೆಲ್ಲ ಒಂಥರ ಗೊತ್ತಿಲ್ಲ ಎಷ್ಟು ಜನಕ್ಕೆ ಅಂತ ಅನ್ನಿಸ್ಬೋದು. ಬಟ್ ಸಿ ಎಲ್ರದ್ದು ಅವ್ರವ್ರ ಟೇಸ್ಟು ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನೊಂಚೂರು ಆಗಬೇಕಲ್ಲ? ಲೋ ಫ್ಲೇಮಲ್ಲಿ ಇಟ್ಟು ಚೂರು ನೀರು ಹಾಕೊಂಡು. ಓಕೆ, ಈಗ ನೀರು ದೋಸೆಗೆ ಮಾಡೋಣ. ಹಾಂ, ರೆಡಿ ಇಡೋಣ, ತವಾನ ರೆಡಿ ಇಡೋಣ. ಪರ್ಫೆಕ್ಟ್. ಇವ್ರು ನಮಗೆ ಪರ್ಫೆಕ್ಟ್ ಕುಕ್ ನೋಡಿ, ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ, ಕರೆಕ್ಟ್ ಟೈಮ್. ಬಿಕಾಸ್ ಸಿ ಒಂದು ಹೋಮ್ ಸ್ಟೇಗೆ ಕುಕ್ ಮಾಡಬೇಕು ಅಂದರೆ ಬರೀ ಒಬ್ರು ಇಬ್ರಿಗೆ ಕುಕ್ ಮಾಡೋದಲ್ಲ. ಈ ಸಪೋಸ್ ಟು ಕುಕ್ ಫಾರ್ ಸೋ ಮೆನಿ ಪೀಪಲ್. ಮತ್ತು ಎಲ್ಲರದು ಒಂದೊಂದು ಚಾಯ್ಸ್ ಇರುತ್ತೆ ಅಲ್ವಾ? ಸೊ ಅದ್ರ ಪ್ರಕಾರ ಸ್ವಲ್ಪ ಕ್ವಿಕ್ಕಾಗೂ ಇರಬೇಕು. ಸೊ ಐ ರಿಯಲಿ ಲೈಕ್ ಇಟ್. ಮತ್ತು ನಾವು ಏನು ಹೇಳ್ತೀವಲ್ಲ ಅವ್ರು ಮಾಡ್ತಾರೆ, ಅದಕ್ಕೆ ಅದು ಖುಷಿ ಆಗುತ್ತೆ. ನಮ್ಮ ಕ್ಯಾಮ್ರಾಮನ್ನು ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಮಾತಾಡ್ಲೇಬೇಕಲ್ವಾ ಮಧ್ಯದಲ್ಲಿ, ಅದಕ್ಕೆ ಇನ್ನೊಂಚೂರು ಆಯಿಲ್ ಬಿಟ್ಕೊಬೇಕಲ್ವಾ? ಏನು ಅನ್ಸುತ್ತೆ ನಿಮಗೆ? ಆಯಿಲ್ ಕಮ್ಮಿ ಆದರೆ ಆಯಿಲ್ ಹಾಕಬೇಕು. ಓ, ಹಂಗೆ ಮಾಡ್ಬೋದಾ? ಓಕೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಇಲ್ಲಿ ಸೈಡಲ್ಲಿ ತವ ಕಾಯ್ತಾ ಇದೆ. ನೀರು ದೋಸೆ ಮಾಡುವಾಗ ತವ ಎಕ್ದಮ್ ಹಾಟ್ ಇರಬೇಕು, ಸಕ್ಕದಾಗಿರಬೇಕು. ಆವಾಗ ಅದು ಛರ್ ಅಂತ. ಇನ್ನೊಂದೇನಂದ್ರೆ ನೀರು ದೋಸೆ ಹಾಕೋ ರೀತಿ ಇದೆಯಲ್ಲ, ಅದೂ ತುಂಬ ಮುಖ್ಯ ಅಲ್ವಾ ಪ್ರವೀಣ್? ಎಸಿಬೇಕಲ್ವಾ? ಹಂಗೆ ಹಾಕಿದ್ರೆ ಆಯ್ತಾ? ನಾನು ಯೂಶಲಿ ಏನು ಮಾಡ್ತೀನಿ, ಈ ಥರ ಚಿಕ್ಕ ಬಟ್ಲು ತೊಗೊಂಡು ಹಿಂಗೆ ಎಸಿತಾ ಇರ್ತೀನಿ. ಫಸ್ಟ್ ನೀವು ಒಂದ್ಸರಿ ಮಾಡಿ ತೋರಿಸಿದ್ರೆ ಬೆಟರ್. ನಾನು ಸೆಕೆಂಡ್ ಒಂದು ಮಾಡ್ತೀನಿ, ನಿಮ್ಮ ಸ್ಟೈಲಲ್ಲಿ ನೀವು ಮಾಡಿ ತೋರಿಸಿ, ಆಮೇಲೆ ನೋಡೋಣ. ಹಾಗೆಯೇ ಪ್ರವೀಣ್ ಇದಾರಲ್ಲ, ಇಲ್ಲಿ ಬೆಂಗಳೂರಲ್ಲೂ ಕುಕ್ ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿ ಸಂಜಯ್ ನಗರ್. ಓ, ವಂಡರ್ಲಾ ಕಿಚನ್, ಅದು 5 ಸ್ಟಾರ್ ಕಿಚನ್ ಇದೆಯಲ್ಲ, ಅಲ್ಲಿ ಮಾಡಿದ್ದಾರೆ. ಓ, ಇವಾಗ ಬನ್ನಿ ತೋರಿಸಿ. ಇಲ್ಲಿ ನೋಡಿ, ಎಣ್ಣೆ ಬಿಟ್ಕೊಳ್ತಾ ಇದೆ. ಕೆನ್ ಯು ಸಿ ದಿಸ್? ಸಕ್ಕದಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ. ವಾವ್, ಇಟ್ ಲುಕ್ಸ್ ಟೇಸ್ಟಿ. ಚೆನ್ನಾಗಿ ಕಲರ್ ಬಂದಿದೆಲ್ಲ, ಬಿಕಾಸ್ ಆಫ್ ಬ್ಯಾಡ್ಗಿ ಮೆಣಸಿನ್ಕಾಯಿ. ವೆರಿ ಸಿಂಪಲ್ ಇದೆ ಇದು, ಸಿಂಪಲ್ ಅಲ್ಲ? ಸೊ ನಾವು ಬೇರೆ ಏನು ಇಂಗ್ರೀಡಿಯೆಂಟ್ ಹಾಕೋದೇ ಇಲ್ಲ, ಇಷ್ಟೇ, ದಟ್ಸ್ ಇಟ್. ಕೆಲವರು ಗಾರ್ಲಿಕ್ ಹಾಕ್ತಾರಲ್ಲ, ಗಾರ್ಲಿಕ್ ಹಾಕ್ಬೋದು, ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಅಂತ ಹೇಳಿ ಹಾಕಲ್ಲ. ಬಟ್ ಅದು ಐ ಥಿಂಕ್ ಇದು ಒಂಥರ ಅಚ್ಚ ಖಾರದ ಪುಡಿದು ಮತ್ತೆ ಗ್ರೀನ್ ಚಿಲ್ಲಿದು ಹಸಿದು ಆ ಟೇಸ್ಟ್ ಚೆನ್ನಾಗಿರುತ್ತೆ. ಕರೆಕ್ಟ್. ತುಂಬ ಕಾಂಪ್ಲಿಕೇಟ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಬೆಳಗ್ಗೆ ವಿ ನೀಡ್ ದಟ್ ಏನು ಹೇಳ್ತಾರೆ, ಕ್ವಿಕ್ ರೆಸಿಪಿ. ಸೊ ಇದು ನಮ್ಮ ಸ್ಪೆಷಾಲಿಟಿ, ನಾವು ಅಷ್ಟೇ ಹಾಗೆ ಮಾಡೋದು. ಸೊ ದಿಸ್ ಇಸ್ ರಿಯಲಿ ನೈಸ್. ಓಕೆ, ಇವಾಗ ಫಸ್ಟು ಅವ್ರು ಹಾಕಿ ತೋರಿಸ್ತಾರೆ, ನೋಡೋಣ ಹೇಗೆ ಹಾಕಬೇಕು ಅಂತ. ನೀವಿಲ್ಲಿ ಬನ್ನಿ ಕ್ಯಾಮ್ರಾನವರೇ, ಅವ್ರು ಹಾಕಲಿ, ನಾನು ಇಲ್ಲಿ ಬರ್ತೀನಿ ನೋಡಲಿಕ್ಕೆ. ಹಾ ಇದು ನೋಡ್ರಿ, ಮಲೆನಾಡು ಸ್ಪೆಷಲ್ ಇದು. ಎಸ್, ಅದನ್ನ ಎಷ್ಟೊತ್ತು ನಾವು ಬೇಯಿಸ್ಬೇಕು? ಸ್ವಲ್ಪ ಸೈಡಲ್ಲಿ ಬಿಟ್ಕೊಳ್ಳುತ್ತೆ ಅಲ್ವಾ? ಖುಷಿ ಆಯ್ತು, ಸೂಪರ್. ಸೊ ನನ್ನ ಸಿನಿಮಾಗಳು ನೋಡಿದ್ದೀರಾ? ನೋಡಿದ್ದೀನಿ. ಯಾವ್ದು ನೋಡಿದ್ದೀರಾ? ತವರಿನ ಸಿರಿ, ಗ್ರೀನ್ ಸಿಗ್ನಲ್. ಓ, ಗ್ರೀನ್ ಸಿಗ್ನಲ್ ನೋಡಿದ್ದೀರಾ? ಆ್ಯಕ್ಚುಲಿ ಗ್ರೀನ್ ಸಿಗ್ನಲ್ನ ತುಂಬ ಜನ ನೋಡಿದ್ದಾರೆ, ಬಟ್ ತವರಿನ ಸಿರಿ, ಆಕಾಶು ಹಾಗೂ ಹಾರ್ಟ್ ಬೀಟ್ಸ್ ನೋಡಿಲ್ಲ. ಹಾರ್ಟ್ ಬೀಟ್ಸ್ ನಂದೊಂಥರ ಒಂದು ಏನು ಹೇಳ್ತಾರೆ, ಒಂದು ಕಲ್ಟ್ ಫಿಲಮ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು? ನನಗೆ ತವರಿನ ಸಿರಿ ಇಷ್ಟ ಆಯ್ತಾ? ನೀವು ಒಂಥರ ಫ್ಯಾಮಿಲಿ ಸಬ್ಜೆಕ್ಟ್ ನೋಡೋವಂಥ ವರ್ಷ. ನಿಮ್ಗೆ ಶಿವರಾಜ್ ಕುಮಾರ್ ಇಷ್ಟ? ಅಪ್ಪು ಫುಲ್ ಫ್ಯಾಮಿಲಿನೇ ಇಷ್ಟ. ಸೊ ಅಣ್ಣವ್ರ ಫ್ಯಾಮಿಲಿಗೆ ಜೈ. ಇಲ್ಲ, ನಾನು ಅವ್ರ ಜೊತೆ ಕೆಲಸ ಮಾಡಿದಾಗ ನನಗೂ ಆ ಅನುಭವ ತುಂಬ ಚೆನ್ನಾಗಿತ್ತು. ಅಯ್ಯೋ, ನಿಮಗೆ ಸೌಟ್ ಕೊಡ್ತೀನಿ, ನಾನು ಕೈಯಲ್ಲ. ಅಲ್ಲ, ಬಟ್ ನನಗೂ ಕಲ್ಸ್ಕೊಡಿ, ಪರವಾಗಿಲ್ಲ. ಕೆಲವು ರಿಸ್ಕ್ಗಳು ತೊಗೊಬೇಕು ಲೈಫಲ್ಲಿ, ಏನು ಕರೆಕ್ಟ್ ಅಲ್ವಾ?
ಇದೊಂದು ಚೂರು ಇನ್ನೂ ಬೇಯಬೇಕೇನೋ. ನಿಮ್ಗೇನು ಕೈ ಸುಡಲ್ವಾ? ಇಲ್ಲ, ನಾನು ಅದನ್ನ ಮಾಡಿ ಪ್ರಾಕ್ಟೀಸ್ ಅಲ್ವಾ. ಸೌಟಲ್ಲಿ ಮಾಡಿದ್ರೆ ನಾವು ಇದೆಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇಲ್ಲ, ಸೌಟಲ್ಲಿ ತೆಗಿಯಲ್ಲ ನಾವು. ಹುಷಾರು. ಓಕೆ. ಅದಕ್ಕೆಪ್ಪ ಕುಕ್ ಅಂತ ಹೇಳೋದು. ಅವ್ರವ್ರ ಸ್ಪೆಷಾಲಿಟಿ ನಮ್ಗೊಂದು ತಟ್ಟೆ ಬೇಕಲ್ಲ. ವಾವ್. ನೆಕ್ಸ್ಟ್ ನಾನು ತೆಗಿತೀನಿ, ನೋ ಪ್ರಾಬ್ಲಮ್. ಸೊ ಒಂದು ರೆಡಿ ಆಗಿದೆ, ವಿಲ್ ಕೀಪ್ ಇಟ್ ಹಿಯರ್. ಇನ್ನೊಂದು ಹಾಕ್ಲಾ ನಾನು? ಯೂಶಲಿ ಇದು ಒಂದು ನಾನ್ ಸ್ಟಿಕ್ ತವ, ಬಟ್ ನಾವು ಯೂಶಲಿ ಮನೆಯಲ್ಲೆಲ್ಲ ಮಾಡೋದೆಲ್ಲ ಐಯನ್ನಲ್ಲ ಅಲ್ವಾ? ನನ್ನ ಮನೇಲಿ ಐಯನ್ನೇ ಇದೆ, ಸಕ್ಕದಾಗಿ ಬರುತ್ತೆ. ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಯಾವಾಗಲೂ ತೆಗಿತಾನೆ ಅದನ್ನ ಮಾಡ್ತಾನೆ. ನೀರು ದೋಸೆ ಮಾಡೋದು ವಿಧಾನ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀರಾ ಹೆಂಗ್ ಮಾಡೋದು ಅಂತ? ಹಾ, ಮತ್ತೆ ಒಂಚೂರು ಕಾಯಿ ತುರಿ ಮತ್ತೆ ಒಂಚೂರು ಈರುಳ್ಳಿ. ಓಕೆ, ರೈಸು ಸಿಂಪಲ್ ವೀಕ್ಷಕರೇ. ನೀರು ದೋಸೆ ಮಾಡೋದು ತುಂಬಾನೇ ರಿಸಿ. ಸೊ ರೈಸ್ನ ಬೇಗ 1 ಕಪ್ ರೈಸು, ಒಂದು ಅರ್ಧ ಕಪ್ಪು ಕಾಯಿ ತುರಿನ, ಚೂರು ಕಾಯಿ ತುರಿ ಅಂತೆ, ಮತ್ತೆ ಈರುಳ್ಳಿ ಒಂದು ಅರ್ಧ. ಈರುಳ್ಳಿನೇ ಹಾಕ್ತಾ ಇರ್ಲಿಲ್ಲ, ಕಾಯಿ ತುರಿ ಹಾಕ್ತಿದ್ವಿ. ಬಟ್ ಈರುಳ್ಳಿ ಯಾವತ್ತು? ಹೌದಾ? ನೋಡಿ, ಇನ್ನೊಂದು ಹೊಸದು ಇದು ನಾವು ಹಾಕ್ತಿರ್ಲಿಲ್ಲ. ಪ್ರಾಬಬ್ಲಿ ನಮ್ಮ ಮಮ್ಮಿ ಹಾಕಿಲ್ಲ. ನಮ್ಮ ಇಲ್ಲಿ ಇಟ್ಕೊಂಡು ಎಲ್ಲಿ ಹಾಕ್ಲಿ? ಮಧ್ಯಾಹ್ನ ಸೈಡಿಗೆ ಹಾಕಿ. ಇಲ್ಲ ಹಾಕ್ಲಾ? ಮಧ್ಯದಲ್ಲಿ ಹಾಕ್ಲಾ? ಸೈಡ್? ಓಕೆನಾ? ಓಕೆ, ಇಷ್ಟೇ ಸಿಂಪಲ್. ಸೊ ಈರುಳ್ಳಿ ಎಷ್ಟು ಹಾಕ್ಬೇಕು? ಈರುಳ್ಳಿ ಒಂಚೂರು, ಒಂದು 4 ಸ್ಲೈಸ್ ಅಷ್ಟೇ. 4 ಸ್ಲೈಸ್ ಈರುಳ್ಳಿ ಮಾತ್ರ ಹಾಕಿ ರಾತ್ರಿ ನೆನ್ಸಿಟ್ಬಿಡ್ಬೇಕು. ಈರುಳ್ಳಿ ರಾತ್ರಿ ಹಾಕ್ಬಾರ್ದು, ಬರೀ ಅಕ್ಕಿ ಮಾತ್ರ ನೆನ್ಸಿಡ್ಬೇಕು. ಓಕೆ, ಸೊ ಅಕ್ಕಿ ಮಾತ್ರ ನೆನ್ಸಿಡ್ಬೇಕು. ಈರುಳ್ಳಿ ಮತ್ತೆ ಇಷ್ಟೆಷ್ಟು ಕಾಯಿ ತುರಿನ ನೀವು ಬೆಳಗ್ಗೆ ಮಿಕ್ಸಿ ಮಾಡ್ತೀರಲ್ಲ ಅವಾಗ ಹಾಕ್ಬೇಕು. ಉಪ್ಪನ್ನ ಮಿಕ್ಸಿ ಮಾಡಾದ್ಮೇಲೆ ನೀರಾದ್ಮೇಲೆ ಅದಕ್ಕೆ ಟೇಸ್ಟ್ ನೋಡಿ ಹಾಕ್ಬೇಕು. ಓಕೆ, ದಟ್ಸ್ ಗುಡ್. ನಾವು ಉಪ್ಪನ್ನ ಫಸ್ಟೇ ಹಾಕಬಾರ್ದು ಅಲ್ವಾ? ಸೊ ಇಲ್ಲಿ ಆಲ್ಮೋಸ್ಟ್ ನಮ್ಮ ಇದಂತೂ ರೆಡಿನೇ ಆಗೋಯ್ತು. ಎಷ್ಟು ಸಿಂಪಲ್ ಅಪ್ಪ, ಸೂಪರ್ ಸಿಂಪಲ್ ಇದು. ಇಲ್ಲ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಕಾಣ್ತಾ ಇದೆ ಅಷ್ಟೇ ಟೇಸ್ಟಿಯಾಗಿ. ಸೊ ಇದು ಮುದ್ದುದ ಸ್ಲೈಸ್ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ, ಚಿಕ್ಕದು ಮಾಡಬಾರ್ದು. ಕರೆಕ್ಟ್. ಓ ಮೈ ಗಾಡ್, ಇವಾಗ ನಾನು ಟ್ರೈ ಮಾಡಬೇಕು. ಇನ್ನೊಂದು ಚೂರು ಮೇಲೆ ಬರಲಿ ಅಲ್ವಾ? ಆ್ಯಕ್ಚುಲಿ ನನಗೂ ತುಂಬ ಕುಕಿಂಗ್ ಮಾಡೋದು ತುಂಬ ಮುಂಚೆ ಇಷ್ಟ ಇರಲಿಲ್ಲ ಆಯಿತಾ. ನಾನು ಶೂಟಿಂಗ್ ಎಲ್ಲ ಮಾಡ್ತಿದ್ನಲ್ಲ, ಅವಾಗೆಲ್ಲ ನನಗೆ ಒಂಚೂರು ಕುಕಿಂಗ್ ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದರೆ ನಾನು ಕೆಲಸ ಮಾಡಿದ್ದೆಲ್ಲ ಹೊರಗೆ, ಮನೆ ಒಳಗೆ ಕೆಲಸ ಅನ್ನೋದೇ ತುಂಬ ಕಡಿಮೆ ಮಾಡಿದ್ದು. ಬಟ್ ಈಗ ನನ್ನ ಲೈಫಲ್ಲಿ ನನಗೇನು ಅನಿಸುತ್ತೆ ಅಂದರೆ, ಹೊರಗೆ ಊಟ ಮಾಡೋಕ್ಕಿಂತ ಈಗ ನಾನು ಒಬ್ಬಳೇ ಇರ್ತೀನಿ. 90% ನಾನು ಒಬ್ಬಳೇ ಇರೋದು. ಕೆಲವು ಸಾರಿ ಮಾತ್ರ ನಮ್ಮ ಫ್ಯಾಮಿಲಿಯವ್ರು ಬರ್ತಾರೆ ಹೋಗ್ತಾರೆ. ಸೊ ಹಾಗಾಗಿ ಅದೊಂಥರ ರೇರ್ ಅವ್ರು ಬೇರೆಯವ್ರು ಕುಕಿಂಗ್ ಮಾಡೋದು. ಸೊ ನನಗೆ ನಾನು ಊಟ ಮಾಡಿಸ್ಬೇಕಲ್ಲ. ಸೊ ಹಾಗಾಗಿ ಐ ಆಲ್ವೇಸ್ ಕುಕ್ ಫಾರ್ ಮೈ ಸೆಲ್ಫ್. ಸೊ ಐ ಥಿಂಕ್ ಇಲ್ಲಿ ನೋಡಿ ಕ್ಲೋಸಪ್ಪಲ್ಲಿ ಗೊತ್ತಾಗುತ್ತೆ, ನೀಟಾಗಿ ನಾನು ತೆಗಿಬೋದು. ಓ ವಾವ್, ಹೆಂಗೆ ನನ್ನ ಕೈಯಲ್ಲೇ ತೆಗಿತಾ ಇರೋದು ನಾನು. ಏನು ಸುಡಲ್ಲ, ಇಲ್ಲ, ಸೂಪರ್. ಎಲ್ಲಿ ನಮ್ಮ ತಟ್ಟೆ ಗೈಸ್? ಆಯಿತು, ಎಲ್ಲ ಆಯಿತು. ಸೊ ಇದಕ್ಕೆ ಇವಾಗ ಏನಿಲ್ಲ, ಒಂಚೂರು ಸೈಡ್ಗೆ ಹಾಕೋಣ. ನಿಮ್ಮ ಮುಂದೆನೇ ಟೇಸ್ಟ್ ಮಾಡಿ ತೋರಿಸ್ಬಿಡ್ತೀನಿ. ಇದಕ್ಕೆ ಉಪ್ಪು ಹಾಕಬೇಕಲ್ಲ ನಾವು? ಆದರೆ ನೋಡಿಲ್ಲ, ಕಮ್ಮಿ ಆಯ್ತಾ ಟೇಸ್ಟ್? ಒಂಚೂರು ಇಲ್ಲೇ ಇದರಲ್ಲೇ ನೋಡಲಾ? ಹಿಂಗೆ ಇದು ನಮ್ಮೆಲ್ಲರ ಮನೇಲೂ ಇದೆ ಅಭ್ಯಾಸ ಅಲ್ವಾ? ಸಾಕನ್ಸುತ್ತೆ ನನಗೇನೋ, ಓಕೆ ಅನಿಸುತ್ತೆ. ನೋಡಿ ಅವ್ರು ಎಷ್ಟು ಅಂದಾಜಲ್ಲಿ ಫಸ್ಟೇ ಹಾಕಿದ್ರು, ಅದು ಅಷ್ಟೇ ಸಾಕಾಯ್ತು. ಅಚ್ಕಾರದ ಪುಡಿ ಟೇಸ್ಟ್ ಒಂಥರ. ಅದೊಂಚೂರು ಇದು ಹಾಕೋಣ ಗಾರ್ನಿಷ್ಗೆ. ಏನು ಹೇಳ್ತಾರೆ ಇದಕ್ಕೆ? ಕರಿಬೇವು. ಏನೇ ಇಲ್ಲ, ಸಾಂಬಾರ್ ಸೊಪ್ಪು ಮತ್ತೆ ಕೊತ್ತಂಬರಿ. ಇದಕ್ಕೆ ಸಾಂಬಾರ್ ಸೊಪ್ಪು ಅಂತಾನು. ಓಕೆ ಗೈಸ್, ಸೊ ನಿಮ್ಮ ಮುಂದೆನೆ ಟೇಸ್ಟ್ ಮಾಡೇ ಬಿಡ್ತೀನಿ. ಕ್ವಿಕ್ ರೆಸಿಪಿ ಅಲ್ವಾ? ಅಯ್ಯಪ್ಪ, ಆ್ಯಕ್ಚುಲಿ ನಾನು ಒಂದು ಕಲಿತೆ ನಿಮ್ಮಿಂದ. ಏನಂದರೆ ನೀರು ದೋಸೆಗೆ ಈರುಳ್ಳಿ ಹಾಕೋದು ನಿಜ ಹೇಳ್ತೀನಿ, ನನ್ನ ತಾಯಿ ಇದನ್ನು ಕಳಿಸಿರ್ಲಿಲ್ಲ. ನಾವು ಕಾಯಿ ತುರಿ ಮಾತ್ರ ಹಾಕ್ತಿದ್ವಿ, ಪ್ಲಸ್ ಬೇರೆ ಏನೂ ಇಲ್ಲ. ಸೊ
ಟೇಸ್ಟ್ ಮಾಡಿ. ಜೊತೆಗೆ ನೀವು ಮಾಡಬೇಕು. ಇಲ್ಲ ಓಕೆನಾ? ಫಸ್ಟ್ ನಾ ಮಾಡ್ತೀನಿ, ಆಮೇಲೆ ನೀವು ಮಾಡಿ. ಸೊ ಬಿಸಿ ಬಿಸಿಯಾದ ನಮ್ಮ ಮಲೆನಾಡು ಸ್ಟೈಲಿನ ನೀರು ದೋಸೆ ಹಾಗೂ ಟೊಮೆಟೊ ಗೊಜ್ಜು ಬಿಸಿ ಇದೆ. ಇವತ್ತು ಬೆಳಗ್ಗೆ ಬಿಸಿ ನೀರು ಕುಡಿಯುವಾಗ ನಾಲ್ಗೆ ಸುಟ್ಕೊಂಬಿಟ್ಟೆ, ಅದಕ್ಕೇ ಸ್ವಲ್ಪ ಕೇರ್ಫುಲ್ ಆಗಿದ್ದೀನಿ. ಸುಮ್ಮನೆ ಹೇಳೋದಲ್ಲ, ಏನು ಸಿಂಪಲಾಗಿ ಎಷ್ಟು ಬೇಗ ಮಾಡಿ 2 ಐಟಮ್ ನನ್ನ ಮುಂದೆ. ಇಟ್ಸ್ ರಿಯಲಿ ಯು ನೋ ವಾಟ್, ಸಿಂಪಲ್ ಯೆಟ್ ವೆರಿ ಟೇಸ್ಟಿ. ಸೀರಿಯಸ್ಲಿ ಐ ಆಮ್ ನಾಟ್ ಟೆಲಿಂಗ್ ಇಟ್ ಓನ್ಲಿ ಫಾರ್ ದ ಕ್ಯಾಮ್ರಾ ಅಂತ ಹೇಳ್ತಾ ಇಲ್ಲ. ಇವರ ಬೇರೆ ನಾನು ಡಿನ್ನರ್ ಮಾಡಿದ್ದಾರೆ, ನನಗೋಸ್ಕರ ನಾನ್ ವೆಜ್ ಊಟ ಅಡುಗೆ ಮಾಡಿದ್ದಾರೆ. ನಾನು ಮೊನ್ನೆ ಏನದು ಗೀ ರೋಸ್ಟ್ ಹೇಳಿದ್ದೆ, ಗೀ ರೋಸ್ಟ್ ಅಲ್ಲ, ಗೀ ರೋಸ್ಟ್, ಚಿಕನ್ ಗೀ ರೋಸ್ಟು ಪೆಪ್ಪರ್ ಡ್ರೈ 2 ಸೂಪರ್ ಆಯಿತು. ನನಗೇನು ಅನ್ನಿಸ್ತಂದರೆ ನನ್ನ ತಾಯಿ ನಮ್ಮ ಮನೇಲಿ ಹೆಂಗೆ ಮಸಾಲೆಗಳು ಹಾಕಿ ಮಾಡ್ತಾರಲ್ಲ ಅದೇ ಥರನೇ ಇತ್ತು. ಸೊ ಹಾಗಾಗಿ ಐ ರಿಯಲಿ ಲೈಕ್ ಪ್ರವೀಣ್ಸ್ ಎಫರ್ಟ್ ಇನ್ ಮೇಕಿಂಗ್ ಆಲ್ ದೀಸ್ ಥಿಂಗ್ಸ್. ಗೈಸ್, ಇಟ್ಸ್ ರಿಯಲಿ ನೈಸ್, ಇಟ್ಸ್ ವೆರಿ ನೈಸ್. ಇವನ್ ನೀವು ಹೇಳಿದ್ರಲ್ಲ ಆಮೇಲೆ ಎಣ್ಣೆ ಹಾಕಿದ್ದೀರಲ್ಲ, ಅದೊಂಥರ ಚೆನ್ನಾಗಿ ಬಂದಿದೆ. ಆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಮಾತ್ರ ಸೂಪರ್ ಇದೆ, ವೆರಿ ನೈಸ್. ಇವಾಗ ಪ್ರವೀಣ್ ನೀವು ಟ್ರೈ ಮಾಡಿ ನಿಮ್ಮದೇ ಒಂದು ಡಿಶ್ ಹೇಗೆ ಅನಿಸುತ್ತೆ ಅಂತ. ನಮ್ಮ ಕ್ಯಾಮ್ರಾಮನ್ಗೆ ಆಮೇಲೆ ಕೊಡೋಣ. ಚೆನ್ನಾಗಿದೆಯಾ? ಉಪ್ಪು ಸರಿ ಇದೆಯಾ? ಸರಿ ಇದೆ. ನನಗೇನು ಉಪ್ಪು ಪರ್ಫೆಕ್ಟ್ ಆಗಿದೆ, ಖಾರನೂ ಅಷ್ಟೇ ಜಾಸ್ತಿ ಅಂತ ಅನ್ನಿಸ್ತಾ ಇಲ್ಲ. ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಐ ಆಲ್ವೇಸ್ ಅಪ್ರಿಷಿಯೇಟ್ ಹಿಸ್ ಕುಕಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್. ನಮಗೋಸ್ಕರ ಒಂಚೂರು ಟೈಮ್ ತೊಗೊಂಡು ಇದನ್ನು ಮಾಡಿದ್ದೀರಾ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಹಾಗೆಯೇ ಬೆಂಗಳೂರು ಬಂದರೆ ಪ್ಲೀಸ್ ನಮಗೆ ವಿಸಿಟ್ ಮಾಡಿ, ಆಯಿತಾ? ನಮಗೆ ನನ್ನ ಮನೆಗೆ ಬೇಕಿದ್ರೂ ಕರಿತೀನಿ, ನಾನು ಕರೆದು ಅವರು 1-2-3 ಡಿಶ್ ನಮಗೋಸ್ಕರ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಸೊ ಅವ್ರಿಗೆ ಹೇಳಿದ್ದೀನಿ ನಾನು ಒಂದು ಪರ್ಸ್ನಲ್ ಕುಕ್ ಬೇಕು ಅಂತ, ಇವ್ರ ಥ್ರೂ ಮಾಡಿಸ್ಕೊಡ್ತೀರಾ? ಥ್ಯಾಂಕ್ಸ್ ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್. ದೇವ್ತುಕ ಬರೆ ಕೊರುಂದಿ ಅಂದರೆ ಮೇ ಗಾಡ್ ಬ್ಲೆಸ್ ಯು ಅಂತ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ, ದೇವ್ರು ನಿಮಗೆ ಆಶೀರ್ವಾದಿಸಲಿ ಅಂತ ನಮ್ಮ ಕಂಪ್ನಿಯಲ್ಲಿ ಯಾವಾಗಲೂ ನಾವು ಹೇಳ್ತೀವಿ. ಒಂದು ಪರ್ಸನ್ ಮೀಟ್ ಮಾಡಿದಾಗ ದೇವ್ ಬರೆ ಕೊರುಂದಿ ಅಂತ. ಸೊ ತುಮ್ಕೈ ದೇವ್ ಬರೆ ಕೊರುಂದಿ, ಅಕೈ ದೇವ್ ಬರೆ ಕೊರುಂದಿ, ಅವಕ ಸಕ್ಕಡೆ ಅಂಕಿ ದೇವ್ ಬರೆ ಕೊರುಂದಿ. ಎಲ್ಲರೂ ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಲವ್ ಯು ಆಲ್ ಆ್ಯಂಡ್ ಟ್ರೈ ದಿಸ್ ಸಿಂಪಲ್ ಡಿಶ್. ಮಾಡ್ತೀರಲ್ಲ ಟ್ರೈ? ಸೊ ನಿಮ್ಮ ಭೇಟಿ ನಮ್ಮ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಲವ್ ಯು ಆಲ್. ಸಿ ಯಾ.